Okay. So in the previous classes, you have seen what is e-commerce, introduction to the e-commerce. The topics covered are introduction to the e-commerce, next history of e-commerce, okay, next definition of e-commerce and meaning of e-commerce. Okay, totally 4 topics are covered in the previous classes. I hope everything is clear. Okay, so without wasting the time, today we'll move for the next concept, that is concepts of e-commerce. Okay, so next ಯಾವುದು ಅಂತಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಆಫ್ ಇ-ಕಾಮರ್ಸ್ ಅಂತ ಬರ್ತದೆ. ಅಂದ್ರೆ ಇ-ಕಾಮರ್ಸ್ ಒಳಗೆ ಏನೇನು ಅದ ಅಂತ ಹೇಳಿದ್ರೆ ಹೇಳ್ಕೊಡ್ತಾನೆ. ಓಕೆ, ಸೊ the following are some of the concepts of e-commerce. Okay, ಸೊ ಮತ್ತೆ ಅದ ರಿಪೀಟ್ ಆಗ್ತದೆ ಇ-ಕಾಮರ್ಸ್ ಆಗಿ ಹೆಂಗ್ ಮಾಡ್ತಾನ ಏನಿಲ್ಲ. ಓಕೆ, ನಾವು ಏನ್ ಸ್ಟಾರ್ಟಿಂಗ್ ಹೇಳಿದ್ವಲ್ಲ, so same points repeats, but he is giving the different name. Okay, so next he's listing some 10 to 11 concepts. Okay, so he has listing some 10 to 11 concepts in the e-commerce. So we'll go through that one by one. Okay, the following are some of the concepts of the e-commerce. So first one is e-commerce tries to conduct traditional commerce through newer ways by transferring and processing information through electronic means in an automated way from computer to computer connected over communication network. Okay, so in helata nodrile, e-commerce tries to conduct traditional commerce through newer ways. Okay, so traditional commerce ಅಂತಂದ್ರೆ ಹಿಂದಿದ್ದೀವೆಲ್ಲಾನು ಹೊಸ ವೇ ಒಳಗೆ ಮಾಡ್ತದ ಅಂತ ಹೇಳಾಗದಾನ. ಓಕೆ, ಸೊ ಎಲ್ಲ ಅದಾವು ಹಿಂದಿಂದು. ನಾವು ಟ್ರೆಡಿಷನಲ್ ಕಾಮರ್ಸ್ ಅಂತಂದ್ರೆ ಇ ಕಾಮರ್ಸ್ ಬರಕ್ಕಿಂತ ಪೈಲ ಏನೇನು ಮೀನ್ಸ್ ಮಾರ್ಕೆಟಿಂಗ್ ಇತ್ತು. ಓಕೆ, ಏನೇನ್ ಶಾಪ್ ಮಾಡ್ಬೇಕಾದಾಗ ಏನೇನಿತ್ತು, ಸೆಲ್ ಮಾಡ್ಬೇಕಾದಾಗ ಏನೇನಿತ್ತು. ಸೊ ಟೋಟಲಿ ಟ್ರೆಡಿಷನಲ್ ಒಳಗೆ ಏನೇನಿತ್ತಲ್ಲ ಅದನ್ನ ಹೊಸ ವೇ ಒಳಗೆ ಕನ್ವರ್ಟ್ ಮಾಡ್ತದ ಅಂತ ಹೇಳಾಗತ್ತಾನೆ. ಯಾವುದು ಇ ಕಾಮರ್ಸ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸೆಂಟೆನ್ಸ್. E-commerce tries to conduct traditional commerce through newer ways by transferring. ಅಂದ್ರೆ ಇಲ್ಲಿ ತರ ತಿಳ್ಕೊರಿ, ಹಿಂದಿನ ಏನ್ ಟ್ರೆಡಿಷನಲ್ ಕಾಮರ್ಸ್ ಇತ್ತಲ್ಲ ಅದನ್ನೆಲ್ಲಾನು ಹೊಸ ವೇ ಒಳಗ ಕನ್ವರ್ಟ್ ಮಾಡ್ತದೆ. ಕ್ಲಿಯರ್? ಥ್ರೂ newer ways. ಹೆಂಗ್ ಅಂತಂದ್ರ by transferring and processing information through electronic means. Okay, so ಹಿಂದಿನ ಇದ್ದಿವೆಲ್ಲ ಕಾನ್ಸೆಪ್ಟನು ಹೊಸ ವೇ ಒಳಗ ಅದು ಕನ್ವರ್ಟ್ ಮಾಡ್ಕೊತದ by using electronic means. Okay, electronic means ಅಂದ್ರೆ ಯಾವ್ಯಾವು? ಕಂಪ್ಯೂಟರ್ ನೆಟ್ವರ್ಕ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಮೊಬೈಲ್ಸ್ ಇರ್ಬೋದು, PCs ಇರ್ಬೋದು. ಓಕೆ, ಟೋಟಲಿ ಎಲೆಕ್ಟ್ರಾನಿಕ್ ಮೀನ್ಸ್ ಒಳಗದು ಕನ್ವರ್ಟ್ ಮಾಡ್ಕೊತದ. ಓಕೆ, ಹಿಂದಿದ್ದಲ್ಲ ಟ್ರೆಡಿಷನಲ್ ಕಾಮರ್ಸ್ ನ ನಿವರ್ ವೇಸ್ ಅಂದ್ರೆ ಎಲೆಕ್ಟ್ರಾನಿಕ್ ವೇಸ್ ಒಳಗ ಕನ್ವರ್ಟ್ ಮಾಡ್ತದ ಅಂತ ಹೇಳ್ತದೆ. ಓಕೆ, ಸೊ ಹೆಂಗ್ ಮಾಡ್ತದ ಅಂತಂದ್ರೆ ಆಟೋಮೆಟಿಕಲಿ. ಓಕೆ, ಇನ್ ಆನ್ ಆಟೋಮೇಟೆಡ್ ವೇ from computer to computer connected over communication network. Okay, so automatically ಹಿಂದಿದ್ದೆಲ್ಲ ಟ್ರೆಡಿಷನಲ್ ಹೊಸ ವೇ ಒಳಗ ಕನ್ವರ್ಟ್ ಮಾಡ್ಕೊತದೆ by using internet communications or computer communications. Okay, in the next chapter, in the unit 2, we will come to know exactly about computer networks. Okay, so second unit ಏನಂದ್ರೆ computer networks ಮ್ಯಾಗೆ ಇದೆ. Okay, ಅಲ್ಲಿ ಹೆಂಗ್ ನಾವು ಕಂಪ್ಯೂಟರ್ ಕನೆಕ್ಟ್ ಮಾಡ್ತೀವಿ. ಓಕೆ, ನೀವು ನೆನಪಿದ್ರೆ ಪ್ರೀವಿಯಸ್ ಯಾವಾಗ ಅಂತಂದ್ರೆ ಇನ್ನ ಕೊರೋನಾ ಸ್ಟಾರ್ಟ್ ಆಗಿದ್ದಿಲ್ಲ, ಬಿಫೋರ್ ಓನ್ಲಿ ಇನ್ ಆಫ್ಲೈನ್ ಕ್ಲಾಸಸ್ ಇನ್ ದ ಕಾಲೇಜ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ದ ಕಂಪ್ಯೂಟರ್ ನೆಟ್ವರ್ಕ್. ಓಕೆ, ಇಂಟರ್ನೆಟ್ ಸ್ಟಾರ್ಟ್ ಆಗಕ್ಕಿಂತ ಪೈಲ ಆಫ್ಟರ್ನೂನ್ ಸೆಕ್ಷನ್ ಕಂಪ್ಯೂಟರ್ ನೆಟ್ವರ್ಕ್ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು, ಅಲ್ಲಿ ಹೇಳಿದ್ದೆ. ಓಕೆ, ಇಫ್ ಯು ಆರ್ ನಾಟ್ ಪ್ರೆಸೆಂಟ್ ಡೋಂಟ್ ವರಿ, ಇಟ್ಸ್ ಇನ್ ದ ನೆಕ್ಸ್ಟ್ ಯೂನಿಟ್. ಕ್ಲಿಯರ್? ಇದು ಕ್ಲಿಯರ್ ಆಯ್ತಾ? ಸೊ ಏನು ಇ ಕಾಮರ್ಸ್ ಏನ್ ಮಾಡ್ತದೆ ಅಂತಂದ್ರೆ ಇದ್ದಿದ್ದ ಟ್ರೆಡಿಷನಲ್ ಕಾಮರ್ಸ್ ನ ಹೊಸ ವೇ ಒಳಗೆ ಟ್ರಾನ್ಸ್ಫರ್ ಮಾಡ್ತದೆ, ನ್ಯೂವರ್ ವೇಸ್. ಹೆಂಗ್ ಅಂತಂದ್ರೆ ಬೈ ಯೂಸಿಂಗ್ ದ ಎಲೆಕ್ಟ್ರಾನಿಕ್ ಮೀನ್ಸ್. ಓಕೆ, ಸೊ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತಂದ್ರೆ ಏನು? ಕಂಪ್ಯೂಟರ್ ಟು ಕಂಪ್ಯೂಟರ್ ಕನೆಕ್ಟೆಡ್ ಓವರ್ ಅ ಕಮ್ಯುನಿಕೇಶನ್ ನೆಟ್ವರ್ಕ್. ಸೊ ನಿಮ್ದು ಇಂಟರ್ನೆಟ್ ಹೆಂಗ್ ಕನೆಕ್ಟ್ ಆಗಿದೆ? ಓವರ್ ಅ ಕಮ್ಯುನಿಕೇಶನ್ ನೆಟ್ವರ್ಕ್. ಓಕೆ, ಸೊ ನಿಮ್ದು ಇಂಟರ್ನೆಟ್ ನಿಂದ ಎಲೆಕ್ಟ್ರಾನಿಕ್ ಮೀನ್ಸ್ ನಿಂದ ಇದ್ದಿದ್ನ ಹೊಸ ವೇನಾಗ ಕನ್ವರ್ಟ್ ಮಾಡ್ಕೋತದೆ. ಕ್ಲಿಯರ್? Cleared about the first point? Raise your hands. Cleared about the first point? Okay. Lower your hands. Anybody having doubt in this? Simple concept. It's a simple concept. Anybody have doubt in this? First lower your
Shall I move for next PPT? Next slide. Okay. Okay, so second point is still people are joining. Okay. So the second point is e-commerce refers to paperless exchange of business information using electronic data exchange. Okay. So ನೀವು ಇಲ್ಲಿ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಪೇಪರ್ಲೆಸ್ ಅಂತಂದ್ರೆ ನೀವು ಶಾಪಿಂಗ್ ಹೋಗ್ತೀರಿ. ಓಕೆ, ಶಾಪಿಂಗ್ ಹೋದಾಗ ನಿಮಗೆ ಬಿಲ್ ಕೊಡ್ಬೇಕಂದ್ರೆ ಏನ್ ಮಾಡ್ತಾನೆ, ಪೇಪರ್ನಾಗ ಪ್ರಿಂಟ್ ಮಾಡಿ ಕೊಡ್ತಾನೆ. ಓಕೆ, ಸೊ ನೀವು ಯಾವ್ದೇ ಆಗಲಿ ಈ ಎಲೆಕ್ಟ್ರಾನಿಕ್ಸ್ ಮೀನ್ಸ್ ನೀವು ತಗೊಂಡ್ರಿ ಅಂತಂದ್ರೆ ಎಲ್ಲಾನು ಏನದ ಪೇಪರ್ಲೆಸ್ ಇದೆ. ಓಕೆ, ಸೊ ದಟ್ ಈಸ್ ಎಲೆಕ್ಟ್ರಾನಿಕ್ ಡಾಟಾ ಟ್ರಾನ್ಸ್ಫರ್ ಆಗ್ತಿರ್ತದೆ. ಓಕೆ, ನೀವು ಇವತ್ತು ಈ ಪ್ರೆಸೆಂಟ್ ಶಾಪಿಂಗ್ ಒಳಗೂ ನೀವು ಲೈಕ್ ನಿಮ್ದು ರಿಲಯನ್ಸ್ ಮಾಲಿಗೆ ಹೋಗಿದ್ರಿ ಅಥವಾ ನಿಮ್ ಪ್ಯಾಂಟಲೂನ್ಸ್ ಅಲ್ಲಿ ಹೋಗಿದ್ರಿ ಅಂತಂದ್ರೆ ಏನ್ ಮಾಡ್ತಾರೆ, ನಿಮ್ಗೆ ಮೆಸೇಜ್ ಬರಾಕತ್ತಾವ. ಈಗಿನ ಪ್ರೆಸೆಂಟ್ಲಿ ಏನ್ ಮಾಡತ್ತಾರ ಅವರು, ಪೇಪರ್ ನ ಅವಾಯ್ಡ್ ಮಾಡತ್ತಾರ, ಮೆಸೇಜ್ ಕೊಡಾಕತ್ತಾರ. ಓಕೆ, ಸೊ ಸಿಮಿಲರ್ಲಿ ಇಫ್ ವಿ ಗೋ ಫಾರ್ ಇ ಕಾಮರ್ಸ್. ಓಕೆ, ಸೊ ಇ ಕಾಮರ್ಸ್ ಹೋದ್ ಬಂದ್ರೆ ಅಲ್ಲಿ ನಾವು ಪೇಪರ್ಲೆಸ್ ಎಕ್ಸ್ಚೇಂಜ್ ಆಫ್ ಬಿಸ್ನೆಸ್ ಇನ್ಫಾರ್ಮೇಶನ್ ಇರ್ತದ ಅಂತ ಹೇಳ್ತಾನೆ. ಓಕೆ, ಸೊ ಎಲ್ಲಾನು ನೀವು ಮೆಸೇಜ್ ಮೂಲಕ ಅಥವಾ ಇಮೇಲ್ ಮೂಲಕ ನಿಮಗೆ ಡಾಟಾನ ಟ್ರಾನ್ಸ್ಫರ್ ಮಾಡ್ತಾನೆ. ನಿಮಗೆ ಇನ್ವಾಯ್ಸ್ ಕಳಿಸ್ತಾನೆ ನೋಡ್ರಿ ಇಮೇಲ್ ಆಗಿ. ಓಕೆ, ಸೊ ಅದೇನು ನಿಮ್ ಬಿಲ್ ಏನ್ ಪ್ರಿಂಟ್ ಮಾಡಿ ಕೊಡ್ತಾರಲ್ಲ ಅದನ್ನ ಇನ್ವಾಯ್ಸ್ ಅಂತ ಹೇಳಿ ನಿಮಗೆ ಇಮೇಲ್ ಕಳಿಸ್ತಾರೆ. ಓಕೆ, ಸೊ when we going for e-commerce, it is totally paperless exchange of data. Okay, so e-commerce nag ಏನಿರ್ತದೆ ಅಂತಂದ್ರೆ paperless exchange of data. Clear second point? Okay, it's easy, it's just a paperless ಅಂತ ನೆನಪಿಟ್ಕೊಂಡಾತ. ಸೊ ಎವ್ರಿಬಡಿ ಕ್ಲಿಯರ್? ಸೊ ಏನ್ ಹೇಳ್ತೀವಿ ಟೋಟಲಿ ಅಂತಂದ್ರೆ ಫಸ್ಟ್ ಪಾಯಿಂಟ್ ಏನ್ ನೋಡಿದ್ರಿ, ಲಾಸ್ಟ್ ಪಾಯಿಂಟ್ ರೈಟ್. ಇದೊಂದು ಪ್ರಾಬ್ಲಮ್ ಪರ್ಟಿಕ್ಯುಲರ್ ತೆಗೆಕ. ಓಕೆ, ಸೊ ಫಸ್ಟ್ ಪಾಯಿಂಟ್ ನಾಗ ಏನ್ ನೋಡಿದ್ರಿ ಇದ್ರಾಗ, ಸೊ ಇ ಕಾಮರ್ಸ್ ನಾಗ ಏನಾಗ್ತದೆ ಅಂತಂದ್ರೆ ಹಳಿದ ಟ್ರೆಡಿಷನಲ್ ವೇನ ಏನಾಗ್ತದೆ ಹೊಸದ್ರೊಳಗ ಟ್ರಾನ್ಸ್ಫರ್ ಮಾಡ್ತಾನೆ. ಓಕೆ, ಸೊ ಬೈ ಯೂಸಿಂಗ್ ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ಅದನ್ನ ಎಲೆಕ್ಟ್ರಾನಿಕ್ ಮೀನ್ಸ್ ಒಳಗ ತಂತಾನೆ ಕನ್ವರ್ಟ್ ಮಾಡ್ತಾರೆ. ಓಕೆ, ಹಳಿ ಟ್ರೆಡಿಷನಲ್ ವೇ ಇದೆಲ್ಲ ಹೊಸದ್ರೊಳಗೆ ಹೋಗ್ತದೆ. ಸೊ ಸೆಕೆಂಡ್ ಒಳಗೆ ಏನ್ ನೋಡಾಕತ್ತಿದ್ರಿ ಅಂತ ಏನ್ ಹೇಳಿದ್ವಿ ಅಂತಂದ್ರೆ ಅದು ಪೇಪರ್ಲೆಸ್ ಎಕ್ಸ್ಚೇಂಜ್ ಆಫ್ ಡಾಟಾ ಇರ್ತದೆ ಅಂತ ಹೇಳ್ಬೋದು. ಓಕೆ, ಸೊ ಅಲ್ಲಿ ಇ ಕಾಮರ್ಸ್ ಒಳಗೆ ನಾವು ಪೇಪರ್ಸ್ ಯೂಸ್ ಮಾಡ್ಲಾರ್ದೆ ನಾವು ಡಾಟಾನ ಎಕ್ಸ್ಚೇಂಜ್ ಮಾಡ್ತೀವಿ, ಹೆಂಗ ಎಲೆಕ್ಟ್ರಾನಿಕಲಿ ಮಾಡ್ತೀವಿ ನಾವು. ಥರ್ಡ್ ಒನ್ ಏನಿರ್ತದೆ, ಇ ಕಾಮರ್ಸ್ ನಾಗ ಏನೇನ್ ಇರ್ತಾವ ಅಂತಂದ್ರ ಪ್ರೊಸೆಸಿಂಗ್, ಡೆವಲಪ್ಮೆಂಟ್, ಮಾರ್ಕೆಟಿಂಗ್, ಸೆಲ್ಲಿಂಗ್, ಸರ್ವಿಂಗ್ ಅಂಡ್ ಪೇಯಿಂಗ್ ಫಾರ್ ದ ಪ್ರಾಡಕ್ಟ್. ಸೊ ಇ ಕಾಮರ್ಸ್ ನಾಗ ಏನೇನ್ ಇನ್ವಾಲ್ವ್ ಇರ್ತದೆ ಅಂದ್ರೆ ಬಂದ ಆನ್ಲೈನ್ ಪ್ರೊಸೆಸಿಂಗ್ ಇರ್ತದೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಇರ್ತದೆ, ನೆಕ್ಸ್ಟ್ ಸೆಲ್ಲಿಂಗ್ ಇರ್ತದೆ, ಆಮೇಲೆ ಸರ್ವಿಂಗ್ ಇರ್ತದೆ, ಆಮೇಲೆ ಸರ್ವ್ ಮಾಡಿದ್ನ ಪೇ ಮಾಡ್ತೀವಿ. ಸೊ ಇವೆಲ್ಲಾನು ಏನಾಗ್ತದೆ ವರ್ಲ್ಡ್ ವೈಡ್ ನೆಟ್ವರ್ಕ್ಸ್ ಒಳಗೆ ಆಗ್ತದೆ, ಆಲ್ ಓವರ್ ದ ವರ್ಲ್ಡ್ ನಡೀತಿರ್ತದೆ ಇದು. Okay, so clear? So we'll go for the fourth point. So next one. Okay, so e-commerce includes pre-sales and post-sales support. Okay, so e-commerce ನಾಗ ಏನಿರ್ತದೆ ಅಂತಂದ್ರೆ pre-sale ಮತ್ತೆ post-sale support ಇರ್ತದೆ, ಆಮೇಲೆ internal email and messaging ಇರ್ತದೆ, online publishing of corporate documents and forms ಇರ್ತದೆ, advertising and promotion of products and services ಇರ್ತದೆ. ನೋಡಿಲ್ಲ e-commerce ನಾಗ ಏನಿರ್ತದೆ pre-sale and post-sale. ಪ್ರೀ ಅಂತಂದ್ರೆ ಈಗ ಏನೋ ಇಟ್ಟಿರ್ತಾರೆ ಒಂದು ಐಫೋನ್. ಓಕೆ, ಐಫೋನ್ ಏನಂದ್ರೆ ಸೆಲ್ಲಿಂಗ್ ಇಟ್ಟಿರ್ತಾರೆ. ಓಕೆ, ವಿತ್ ಸಮ್ ಆಫರ್ಸ್. ಓಕೆ, ಸೊ ಒಂದು ಆಫರ್ಸ್ ಇಂದ ಐಫೋನ್ ಸೆಲ್ಲಿಂಗ್ ಇಟ್ಟಿರ್ತಾರೆ. ಸೊ ಅವಾಗ ಏನಿರ್ತದೆ ಪ್ರೀ ಸೇಲ್ ಅಂತಂದ್ರೆ ನಾ ಆರ್ಡರ್ ಮಾಡಕ್ಕೆ ತಪ್ಪಿಲ್ಲ, ಆ ಐಫೋನ್ ನನಗೆ ಖರೀದಿ ಮಾಡಿದ್ರೆ. ಸೊ ಅವಾಗ ನಾ ಏನ್ ಮಾಡ್ತೀನಿ, ಆರ್ಡರ್ ಮಾಡಿಲ್ಲ. ಸೊ ಆರ್ಡರ್ ಮಾಡಕ್ಕೆ ತಪ್ಪಿಲ್ಲ, ಏನೇನ್ ಸಪೋರ್ಟ್ ಬೇಕಲ್ಲ. ಓಕೆ, ಅದು ಮೇಬಿ ಡಿಸ್ಕೌಂಟ್ ಕೊಡೋದಿರ್ಬೋದು, ಅಥವಾ ಏನಾದ್ರೂ ಇರ್ಬೋದು, ಡಿಸ್ಕೌಂಟ್ ಕೊಡೋದಿರ್ಬೋದು, ಅಥವಾ ಅದ್ರದ್ದು ಇಮೇಜಸ್ ಅಪ್ಲೋಡ್ ಮಾಡೋದಿರ್ಬೋದು, ಅಥವಾ ಅದ್ರದ್ದು ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡೋದಿರ್ಬೋದು. ಸೊ ಏನೇ ಒಂದು ಪ್ರಾಡಕ್ಟ್ ಅವ ಸೇಲಿಂಗ್ ಹಾಕಿದ್ದ ಅಂತಂದ್ರೆ ಅದಕ್ಕಿಂತ ಪೆಲ್ಲ ಏನೇನ್ ಬೇಕಲ್ಲ ಅದನ್ನೆಲ್ಲ ಸಪೋರ್ಟ್ ಮಾಡ್ಕೊತಾನೆ. ಓಕೆ, ಪೋಸ್ಟ್ ಸೇಲ್ ಅಂತಂದ್ರೆ ಏನು, ಸೇಲ್ ಅವ್ರು ಆರ್ಡರ್ ಮಾಡಿದ್ಮೇಲೆ ಏನೇನ್ ಬೇಕಲ್ಲ. ಓಕೆ, ಸೊ ಅವ್ರು ಆರ್ಡರ್ ಮಾಡಿದ ಪೇಮೆಂಟ್ ಇರ್ಬೋದು, ಅವ್ರ ಮನೆಗೆ ಮುಟ್ಸೋದಿರ್ಬೋದು, ಅಥವಾ
ಮನೆಗೆ ಹೋದ್ಮೇಲೆನೂ ಏನಾರ ಡ್ಯಾಮೇಜ್ ಇರ್ಬೋದು ಅಥವಾ ಡ್ಯಾಮೇಜ್ ಬಂದಿತ್ತೋ ಇಲ್ಲೋ ಅಥವಾ ಏನಾದರೂ ಪ್ರಾಡಕ್ಟ್ ಒಳಗೆ ಏನಾರ ಡಿಫಾಲ್ಟ್ ಅದನೋ ಇಲ್ಲೋ. ಸೊ ಇ ಕಾಮರ್ಸ್ನಾಗ ಏನಿರ್ತದ ಪ್ರೀ ಆ್ಯಂಡ್ ಪೋಸ್ಟ್ ಎರಡೂ ಸಪೋರ್ಟ್ ಇರ್ತದೆ ಅಂತ ಹೇಳತ್ತಾನ. ಓಕೆ, ಸೊ ಟಿಲ್ ದ ಪ್ರಾಡಕ್ಟ್ ರೀಚ್ ಟು ಯು ಕಂಪ್ಲೀಟ್ಲಿ. ಓಕೆ, ಪ್ರಾಡಕ್ಟ್ ಎಲ್ಲಾನು ಕರೆಕ್ಟ್ ಅದ ಅಂತ ಹೇಳತನೂ ಏನಿರ್ತದೆ ಎಲ್ಲಾನು ಸಪೋರ್ಟ್ ಕೊಡ್ತಾರೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಂಟರ್ನಲ್ ಇಮೇಲ್ ಆ್ಯಂಡ್ ಮೆಸೇಜಿಂಗ್ ಇರ್ತದೆ. ಓಕೆ, ಸೊ ಇಂಟರ್ನಲ್ ಇಮೇಲ್ ಆ್ಯಂಡ್ ಮೆಸೇಜಿಂಗ್ ಅಂತಂದ್ರೆ ಈಗ ಆರ್ಡರ್ ಮಾಡಿರ್ತೀನಿ ನಾನು. ಓಕೆ, ಸೊ ಆರ್ಡರ್ ಆದ್ಮೇಲೆ ಏನಾಗ್ತದೆ ನನಗೊಂದು ಮೆಸೇಜ್ ಬರ್ತದೆ ಯುವರ್ ಪ್ರಾಡಕ್ಟ್ ಹ್ಯಾಸ್ ಬಿನ್ ಆರ್ಡರ್ಡ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಶಿಪ್ಡ್ ಆದ್ಮೇಲೆ ಯುವರ್ ಪ್ರಾಡಕ್ಟ್ ಹ್ಯಾಸ್ ಬಿನ್ ಶಿಪ್ಡ್ ಅಂತ ಮೆಸೇಜ್ ಬರ್ತದೆ. ಓಕೆ, ಆಮೇಲೆ ಔಟ್ ಫಾರ್ ಡೆಲಿವರಿ ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಡೆಲಿವರ್ಡ್ ಅಂತ ಬರ್ತದೆ. ಸೊ ಅಲ್ಲೇನಿರ್ತದೆ ಇಂಟರ್ನಲ್ ಇಮೇಲ್ ಆ್ಯಂಡ್ ಮೆಸೇಜಿಂಗ್ ಎರಡು ಆಗ್ತಿರ್ತಾವ ಅಂತ ಹೇಳ್ಬೋದು. ಸೊ ಇಮೇಲಿಗೆ ಒಮ್ಮೆ ನೀವು ಕೊಟ್ಟಿದ್ರಿ ಅಂತಂದ್ರೆ ಅವಕ್ಕೂ ಇನ್ವಾಯ್ಸ್ ಅವೆಲ್ಲ ಬರ್ತಿರ್ತಾವ. ಓಕೆ, ನೆಕ್ಸ್ಟ್ ಆನ್ಲೈನ್ ಪಬ್ಲಿಷಿಂಗ್ ಆಫ್ ಕಾರ್ಪೊರೇಟ್ ಡಾಕ್ಯುಮೆಂಟ್ಸ್ ಅಂಡ್ ಫಾರ್ಮ್ಸ್. ಓಕೆ, ಸೊ ಏನಾರ ಅದು ರಿಲೇಟೆಡ್ ಏನೋ ಒಂದು ಅವ್ರದ್ದು ಪ್ರಾಡಕ್ಟ್ ಏನಾರ ಡಾಕ್ಯುಮೆಂಟ್ ರಿಲೇಟೆಡ್ ಇತ್ತು ಅಥವಾ ಫಾರ್ಮ್ಸ್ ರಿಲೇಟೆಡ್ ಇತ್ತಂತಂದ್ರೆ ಅಲ್ಲಿ ಅದನ್ನು ಆನ್ಲೈನ್ ಅವ ಪಬ್ಲಿಷ್ ಮಾಡ್ತಾನೆ. ಏನಾರ ಡಾಕ್ಯುಮೆಂಟ್ ಫಿಲ್ಅಪ್ ಮಾಡಂಗಿತ್ತು ಅಥವಾ ಏನಾರ ಫಾರ್ಮ್ಸ್ ಫಿಲ್ಅಪ್ ಮಾಡಂಗಿತ್ತು ಅಂತಂದ್ರೆ ಆನ್ಲೈನ್ ಅದನ್ನು ಪಬ್ಲಿಷ್ ಮಾಡ್ತಾನೆ ಅಂತ ಹೇಳ್ತಾನೆ ಅಂದ್ರೆ ಇ ಕಾಮರ್ಸ್. ಓಕೆ, ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಅಂಡ್ ಪ್ರಮೋಷನ್ ಆಫ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್. ಓಕೆ, ಸೊ ಅವ್ರ ಪ್ರಾಡಕ್ಟ್ಸ್ ನ ಅಡ್ವರ್ಟೈಸ್ ಮಾಡೋದಾಗ್ಲಿ ಪ್ರಮೋಷನ್ ಮಾಡೋದಾಗ್ಲಿ ಅದನ್ನು ಮಾಡ್ತಾರೆ. ಎಕ್ಸಾಂಪಲ್ ಅಂತ ಹೇಳಿದ ಫೇಸ್ಬುಕ್ ಇರ್ಬೋದು ಅಥವಾ ಗೂಗಲ್ ಒಳಗೂ ತಳಗ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಾವ ನೋಡಿ. ನೀವು ಗೂಗಲ್ ಓಪನ್ ಮಾಡಿದ್ರ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಾವ. ಅಥವಾ ನೀವು ಏನಾರ ಆನ್ಲೈನ್ ಗೇಮ್ಸ್ ಆಡಕತ್ತಿದ್ರಿ ಅಂತ ಸೊ ಆನ್ಲೈನ್ ಗೇಮ್ಸ್ ಆಡ್ಬೇಕಾದ್ರೂ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಸ್ ಅಂತ ಬರ್ತಾವಲ್ಲ. ಸೊ ಅಡ್ವರ್ಟೈಸ್ಮೆಂಟ್ ಅದನ್ನ ಕ್ಲೋಸ್ ಮಾಡ್ತೀರಿ ಅಥವಾ 2 ಮಿನಿಟ್ಸ್ ಸ್ಕಿಪ್ ಮಾಡ್ಲಾರ್ದೇನೆ ವಿಡಿಯೋ ಪ್ಲೇ ಆಗ್ತಿರ್ತದೆ. ಓಕೆ, ಸೊ ಟೋಟಲಿ ಅವ್ರ ಪ್ರಾಡಕ್ಟ್ಸ್ಗೆ ಅವ್ರ ಸರ್ವಿಸಸ್ಗೆ ಏನೇನ್ ಬೇಕಲ್ಲ ಅವರು ಅಡ್ವರ್ಟೈಸಿಂಗ್ ಅಂಡ್ ಪ್ರಮೋಷನ್ ಇ ಕಾಮರ್ಸ್ ನಾಗ ಇರ್ತದೆ ಅಂತ ಹೇಳ್ತಾರೆ. ಓಕೆ, ನಾಟ್ ಓನ್ಲಿ ಇನ್ ಆನ್ಲೈನ್ ಗೇಮ್ಸ್, ಇವನ್ ನೀವು ವಿಡಿಯೋಸ್ ನೋಡ್ಬೇಕಾಗಿದ್ರಂದ್ರೆ ಆನ್ಲೈನ್ ವಿಡಿಯೋಸ್ ಮಾಡ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತದೆ. ನೀವು ಅದನ್ನ ಸ್ಕಿಪ್ ಅಡ್ವರ್ಟೈಸ್ ಅಂತ ನೋಡ್ತಿರ್ತೀವಿ. ಓಕೆ, ಸೊ ಇ ಕಾಮರ್ಸ್ ನಾಗ ಏನೇನ್ ಇರ್ತದೆ ಅಂತಂದ್ರೆ ಪ್ರೀ ಅಂಡ್ ಪೋಸ್ಟ್ ಸೇಲ್ ಸಪೋರ್ಟ್ ಇರ್ತದೆ. ಇಟ್ ಇನ್ಕ್ಲೂಡ್ಸ್ pre and post sale supports. Okay, and it has internal email and messaging. Okay, next online publishing of corporate documents and forms. General documents forms idandra avunu publish ಮಾಡಿರ್ತಾನೆ ಆನ್ಲೈನ್. next advertising and promotion of products and services. So all products and services advertisement promotions ಕೊಡ್ತಿರ್ತಾನೆ. Okay, so cleared about this point? Everybody clear? Okay, so we'll move for the next slide. Next point. Okay, in e-commerce, high volume of commercial documents transfer takes place with electronic data interchange, especially in automated process of business to business transactions over extranets. It also considers less structured formats, email and e-bulletin board to transfer commercial document transfer. Okay, so ಏನಂತ ನೋಡ್ರಿ, in e-commerce high volume of commercial documents transfer takes place. Okay, so commercial documents ಏನಾರ ಇತ್ತಂತಂದ್ರೆ high volume ಅಂತಂದ್ರೆ we can say it as highly secured ಅಥವಾ ಫುಲ್ ಆದದ್ದು ಏನೋ ಲೀಕ್ ಆಗ್ಲಾರ್ದಂಗೆ ಏನಾರ ಕಮರ್ಷಿಯಲ್ ಡಾಕ್ಯುಮೆಂಟ್ಸ್ ಇದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಂಗೆ ಏನೋ ಒಂದು ಇಂಪಾರ್ಟೆಂಟ್ ಥಿಂಗ್ ಬೈ ಮಾಡೋದಿತ್ತು ಅಂತ ಆನ್ಲೈನ್. ಸೊ ಅಲ್ಲಿ ಅಲ್ಲಿ ನನ್ನ ಆಧಾರ್ ಕಾರ್ಡ್ ಕೊಡ್ರಿ ಅಂತ ಹೇಳ್ತಾರೆ. ಓಕೆ, ಎಕ್ಸಾಂಪಲ್ ಐ ಆಮ್ ಸೇಯಿಂಗ್ ಎಕ್ಸಾಂಪಲ್. ದೇ ವಿಲ್ ಆಸ್ಕ್ ಫಾರ್ ಮೈ ಆಧಾರ್ ಕಾರ್ಡ್ ಆರ್ ಮೈ ಲೈಕ್ ವೋಟರ್ ಐ ಡಿ ಕಾರ್ಡ್. ಓಕೆ, ಸೊ ಅವಾಗ ಏನ್ ಮಾಡ್ತೀನಿ, ನನ್ನ ಆಧಾರ್ ಕಾರ್ಡ್ ನನ್ನ ಫೋಟೋ ಅದನ್ನೆಲ್ಲ ಏನ್ ಮಾಡ್ತೀನಿ ಆನ್ಲೈನ್ ಕಳಿಸಿರ್ತೀನಿ. ಓಕೆ, ಸೊ ಆನ್ಲೈನ್ ನನ್ನ ಡಾಟಾ ನನ್ನ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತಂದ್ರೆ ದೇ ಶುಡ್ ಗಿವ್ ಮಿ ಫುಲ್ ಪ್ರೊಟೆಕ್ಷನ್. ಓಕೆ, ನಂದು ಯಾರಿಗೂ ಲೀಕ್ ಆಗ್ಲಾರ್ದಂಗ. ಓಕೆ, ಸೊ ಹಂಗ ಅವ್ರನ್ನ ನೋಡ್ಕೋಬೇಕು. ಓಕೆ, ಸೊ ಅದ್ರ ಸಲುವಾಗಿ ಏನ್ ಮಾಡ್ತಾನೆ ಅಂತಂದ್ರವ ಯಾವುದೇ ಒಂದು ಡಾಟಾನ ಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತಂದ್ರೆ ಅಲ್ಲಿ ಹೈ ವಾಲ್ಯೂಮ್ ಆಫ್ ಕಂಟ್ರೋಲ್ ಕೊಡ್ತಾನ ಅಂತ ಹೇಳ್ಬೇಕು. ಓಕೆ, ಸೊ ಅಲ್ಲಿ ಯಾರಿಗೂ ಲೀಕ್ ಆಗಬಾರ್ದು. ನಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರ್ತಾವ, ನನ್ನ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನ ತಗೊಂಡು ಯಾರು ಬೇಕಾದ್ರೂ ಅದನ್ನ ಮಿಸ್ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಅದ್ರ ಸಲುವಾಗಿ ಏನ್ ಮಾಡ್ತಾನೆ ಇ ಕಾಮರ್ಸ್ ಒಳಗ ಹೈ ವಾಲ್ಯೂಮ್ ಆಫ್ ಡಾಟಾ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತಾನೆ with the help of electronic data interchange. Okay, EDI ಅಂತ ಅಲ್ಲೇ high volume of data protection ಕೊಡ್ತಾನೆ ಅಂತ ಹೇಳ್ಬೋದು. Okay, especially in
business to business transactions. So yaವಾಗ especially ಅಂತಂದ್ರೆ business related ಏನಾರ transactions ಇದ್ದು ಅಂದ್ರೆ okay like ಎಕ್ಸಾಂಪಲ್ ಒಬ್ರು ಒಂದ್ ದೊಡ್ಡ ಆರ್ಗನೈಸೇಷನ್ ಇಂದ ಇನ್ನೊಂದು ದೊಡ್ಡ ಆರ್ಗನೈಸೇಷನ್ ಅವ್ರಿಗೆ ಏನೋ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಓಕೆ ದೇರ್ ಆರ್ ಟೂ ಆರ್ಗನೈಸೇಷನ್ಸ್ ದೇ ಹ್ಯಾವ್ ಏನೋ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸೊ ಅದನ್ನ ಎಲೆಕ್ಟ್ರಾನಿಕ್ ವೇನ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ ಸೊ ಆ ಅಗ್ರಿಮೆಂಟ್ ನ ಯಾರು ಬೇಕಾದವರು ಆಗ್ಲಾದವ್ರು ಥರ್ಡ್ ಪಾರ್ಟಿದವರು ಅದನ್ನ ತಗೋಬಹುದು ಓಕೆ ಸೊ ಅದ್ರ ಸಲಕ ಏನದ ಅಲ್ಲೇ ಇಡಿಐ ಯೂಸ್ ಮಾಡಿ ಸ್ಪೆಷಲ್ ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇದ್ದಾಗ ಎಕ್ಸ್ಟ್ರಾ ಹೈ ವಾಲ್ಯೂಮ್ support ಕೊಡ್ತದೆ ಅಂತ ಹೇಳ್ತಾರೆ ಓಕೆ ಇಟ್ ಆಲ್ಸೋ ಕನ್ಸಿಡರ್ಸ್ ಲೆಸ್ ಸ್ಟ್ರಕ್ಚರ್ಡ್ ಫಾರ್ಮೆಟ್ ಇಮೇಲ್ ಅಂಡ್ ಇ ಬುಲೆಟಿನ್ ಬೋರ್ಡ್ ಟು ಟ್ರಾನ್ಸ್ಫರ್ ಕಮರ್ಷಿಯಲ್ ಡಾಟಾ ಟ್ರಾನ್ಸ್ಫರ್ ಓಕೆ ಸೊ ಜಾಸ್ತಿ ಇಮೇಲ್ ಮತ್ತೆ ಇ ಬುಲೆಟಿನ್ ಯೂಸ್ ಮಾಡಲಾದಾಗ ಇಡಿಐ ಕಮ್ಯುನಿಕೇಶನ್ ಕೊಡ್ತಾರೆ ಅಂತ ಹೇಳ್ತಾರೆ ಕ್ಲಿಯರ್ ಅಬೌಟ್ ದ ಫಿಫ್ತ್ ಪಾಯಿಂಟ್ ಎವ್ರಿಬಡಿ anybody have doubts Anybody have doubts about the fifth point? No? If you have doubts, please raise your hands. Abhishek, ತಿಳಿಯಾಕತ್ತಿದೆ present ಇರ್ತೀರಾ ಇಲ್ಲ ಯಾರಿಗೆ ಗೊತ್ತಿದೆ Shambhavi have doubt? Text me. If you have doubt, text me. Shambhavi, you have raised your hands. You have doubt? Please text here. Chat ಅಂತದಲ್ಲ ಅಲ್ಲ ಏನಾರ ಇತ್ತಂದ್ರೆ ಕೇಳಬಹುದು. Okay, Abhishek understanding. Shambhavi, you have doubts? If not, at least message no. Explain, re-explain. Okay. So I'll explain fifth point once again. She has doubt in that. Okay, wait for a minute. Okay. So ಏನಿಲ್ಲ fifth point ಒಳಗೆ ಏನು ಹೇಳ್ತಾರೆ actually ಅಂತಂದ್ರೆ ಇಲ್ಲಿ ಏನದಲ್ಲ ಆನ್ಲೈನ್ ಡಾಟಾ ಇಡಿಐ ಬಗ್ಗೆ ಹೇಳಕತ್ತಾನೆ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಬಗ್ಗೆ ಹೇಳಕತ್ತಾನೆ ಸೊ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಅಂತಂದ್ರೆ ನಾವು ಏನಾದ್ರೂ ನಮ್ಮ ಡಾಕ್ಯುಮೆಂಟ್ಸ್ ಇತ್ತು ಓಕೆ ಏನಾದ್ರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದ್ರಿ ಇಂಪಾರ್ಟೆಂಟ್ ಏನಿಲ್ಲ ಬಟ್ ಡಾಕ್ಯುಮೆಂಟ್ಸ್ ನಾವು ಎಲೆಕ್ಟ್ರಾನಿಕ್ ವೇನಾಗ ಟ್ರಾನ್ಸ್ಫರ್ ಮಾಡ್ತೀವಿ ಇಟ್ ಮೇ ಬಿ ಬೈ ಯೂಸಿಂಗ್ ಇಮೇಲ್ಸ್ ಓಕೆ ಆರ್ ಬೈ ಅಟ್ಯಾಚಿಂಗ್ ನಿಮ್ದು ವಾಟ್ಸ್ಆಪ್ ನಾಗ ಅಟ್ಯಾಚ್ ಮಾಡೋದಿರ್ಬೋದು ಅಥವಾ ಇಮೇಲ್ಸ್ ದಾಗ ನಿಮ್ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡೋದಿರ್ಬೋದು ಓಕೆ ಇಲ್ಲ ಅಂತಂದ್ರೆ ಅವ್ರು ಒಂದು ಗೂಗಲ್ ಫಾರ್ಮ್ ಕೊಟ್ಟಿರ್ತಾನೆ ಗೂಗಲ್ ಫಾರ್ಮ್ ಒಳಗ ನಾವು ಅಟ್ಯಾಚ್ ನಮ್ ಡಾಕ್ಯುಮೆಂಟ್ಸ್ ಅಟ್ಯಾಚ್ ನಮ್ದು ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡಿ ಲೈಕ್ ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಥರ್ಡ್ ನೇಮ್ ಯಾರಾದ್ರೂ ಗೂಗಲ್ ಫಾರ್ಮ್ಸ್ ನ ಫಿಲ್ಅಪ್ ಮಾಡಿರ ಅನ್ಕೋತೀನಿ ಎಲ್ಲಾರು ಓಕೆ ಸೊ ಅಲ್ಲಿ ಏನ್ ಮಾಡ್ತೀವಿ ನಮ್ದು ಇನ್ಫಾರ್ಮೇಶನ್ ಕೊಟ್ಟು ಅಟ್ಯಾಚ್ ಯುವರ್ ಆಧಾರ್ ಕಾರ್ಡ್ ಓಕೆ ಅಟ್ಯಾಚ್ ಯುವರ್ voter ID card, attach your photo, attach your signature ಅಂತ ಇರ್ತದೆ ಓಕೆ ಎಕ್ಸಾಮ್ ಯಾವ್ದಾದ್ರು ಆನ್ಲೈನ್ ಎಕ್ಸಾಮ್ ಫಾರ್ಮ್ ಫಿಲ್ಅಪ್ ಮಾಡಿದಂದ್ರೆ ಇರುತ್ತೆ ಅಲ್ಲಿ ನೀವು ಎಲೆಕ್ಟ್ರಾನಿಕಲಿ ಡಾಟಾನ ಡಾಕ್ಯುಮೆಂಟ್ಸ್ ನ ಟ್ರಾನ್ಸ್ಫರ್ ಮಾಡ್ತಿರ್ತೀವಿ ಲೈಕ್ ನಿಮ್ದು ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡೋದಾಗ್ಲಿ ಅಥವಾ ವೋಟರ್ ಐಡಿ ಕಾರ್ಡ್ ಅಟ್ಯಾಚ್ ಮಾಡೋದಾಗ್ಲಿ ನಿಮ್ ಫೋಟೋ ಅಟ್ಯಾಚ್ ಮಾಡೋದಾಗ್ಲಿ ಸೈನ್ ಸೊ ಅವಕ್ಕೆಲ್ಲ ಏನಂತಾನೆ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಅಂತ ಕರಿತಾರೆ ಸೊ ಅಲ್ಲೇ ಎಲೆಕ್ಟ್ರಾನಿಕ್ ಮೀನ್ಸ್ ಒಳಗ ನಮ್ ಡಾಕ್ಯುಮೆಂಟ್ಸ್ ನ ಟ್ರಾನ್ಸ್ಫರ್ ಆಗ್ತಿರ್ತಾವ ಓಕೆ ಸೊ ಅಲ್ಲೇನದಲ್ಲ ಹೈ ವಾಲ್ಯೂಮ್ ಪ್ರೊಟೆಕ್ಷನ್ ಕೊಡ್ತಾನ ಅಂತ ಹೇಳ್ತಾನೆ ಸೊ ನಮ್ದು ಇಡಿಐಗೆ ಸ್ಪೆಷಲಿ ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇದ್ದಾಗ ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತಂದ್ರೆ ಅವೆಲ್ಲ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಇರ್ತಾವ ಓಕೆ ಸೊ ಸ್ಪೆಷಲಿ ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇದ್ದಾಗ ಥರ್ಡ್ ಪರ್ಸನ್ಸ್ ಯಾರು ನಮ್ ಡಾಕ್ಯುಮೆಂಟ್ಸ್ ನ ತಗೋಬಾರ್ದು ಓಕೆ ಯಾರು ಅಲ್ಲಿ ಲೀಕ್ ಮಾಡಬಾರ್ದು ಅಂತ ಹೇಳಿ ಡಾಕ್ಯುಮೆಂಟ್ಸ್ ನ ಟ್ರಾನ್ಸ್ಫರ್ ಮಾಡ್ಬೇಕಾದಾಗ ಹೈ ವಾಲ್ಯೂಮ್ ಪ್ರೊಟೆಕ್ಷನ್ ಕೊಡ್ತಾನ ಅಂತ ಹೇಳ್ತಾನೆ ಸೊ ಎದರಿಂದ ಆಗ್ತಾವ ಅಂತಂದ್ರೆ ಇಮೇಲ್ ಇಂದ ಈ ಬುಲೆಟಿನ್ ಬೋರ್ಡ್ಸ್ ಇಂದ ಟ್ರಾನ್ಸ್ಫರ್ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ಸ್ ಆಗ್ತಿರ್ತಾವ ಅಂತ ಹೇಳತ್ತೆ ಕ್ಲಿಯರ್ ನೌ Shambhavi cleared now everybody not only Shambhavi everybody cleared about fifth point please raise your hands fast or text it okay Shambhavi cleared everybody cleared
Okay, lower your hands. Okay, we'll go for the sixth point. Okay, so normally business to customer. Just a second. Okay, so normally business to consumer, e-commerce is carried out through internet with unrestricted access to consumers. So EDI over internet or web-based EDI can also be used, which is more flexible since there is no need of prior network connection. Okay, so normally business to consumer. Okay, so consumer ಅಂದ್ರೆ ಯಾರು ಯಾರು ತಗೋತಿರ್ತಾರಲ್ಲ clients ಅಂತ ಹೇಳ್ಬೋದು. So normally business to consumer electronic commerce is carried out through internet with unrestricted access to the consumer. So ಯಾರು buy ಮಾಡ್ತಿರ್ತಾರ ಯಾರಿಗೆ client ಅಂತಿರ್ತಾರ ಅದು consumer ಅಂತಿರ್ತದೆ. So e-commerce consumer ಗೆ ಹೆಂಗ್ carried out ಆಗ್ತದೆ ಅಂತಂದ್ರೆ internet ನಿಂದ carried out ಆಗ್ತದೆ. ಅವರಿಗೆ ಏನು ರೆಸ್ಟ್ರಿಕ್ಷನ್ಸ್ ಇರಲ್ಲ ಆಕ್ಸೆಸ್ ಏನು ರೆಸ್ಟ್ರಿಕ್ಷನ್ಸ್ ಇರಂಗಿಲ್ಲ ಸೊ ಇದನ್ನಷ್ಟೇ ನೋಡ್ಬೇಕು ಅದನ್ನಷ್ಟೇ ನೋಡ್ಬಾರ್ದು ಅಂತ ಏನು ಇರಂಗಿಲ್ಲ ಓಕೆ ನೀವು ಅಮೆಝಾನ್ ದಾಗ ಹೋಗಿದ್ದೆ ಅಂತಂದ್ರೆ ಗೋಯಿಂಗ್ ಟು ಬೈ ಎನಿ ಪ್ರಾಡಕ್ಟ್ ಸೊ ಅಲ್ಲಿ ಎಲ್ಲಾನು ನೀವು ಆಕ್ಸೆಸ್ ಮಾಡಬಹುದು ಆ ಪ್ರಾಡಕ್ಟ್ ರಿಲೇಟೆಡ್ ಎಲ್ಲಾನು ಆಕ್ಸೆಸ್ ಮಾಡಬಹುದು ಅಲ್ಲಿ ಸಮ್ ಇಮೇಜಸ್ ಕೊಟ್ಟಿರ್ತಾನೆ ಸಮ್ ಇನ್ಫಾರ್ಮೇಶನ್ಸ್ ಕೊಟ್ಟಿರ್ತಾನೆ ಸಮ್ ವಿಡಿಯೋಸ್ ಕೊಟ್ಟಿರ್ತಾನೆ ಸೊ ಅಲ್ಲಿ ಏನು ರೆಸ್ಟ್ರಿಕ್ಷನ್ ಇರಂಗಿಲ್ಲ ಇದನ್ನ ನೋಡ್ಬೇಕು ಇದನ್ನ ನೋಡ್ಬಾರ್ದು ಅಂತ ಏನು ಇರಂಗಿಲ್ಲ ಸೊ ಎಲ್ಲಾನು ಅನ್ರೆಸ್ಟ್ರಿಕ್ಟೆಡ್ ವೇದಾಗ ಇಂಟರ್ನೆಟ್ ಮುಖಾಂತರ ನೀವು ನೋಡಬಹುದು ಅಥವಾ ಆಕ್ಸೆಸ್ ಮಾಡಬಹುದು ಅಂತ ಹೇಳ್ತಾರೆ ಸೊ ಕನ್ಸ್ಯೂಮರ್ ಇ ಕಾಮರ್ಸ್ ಹೆಂಗ್ ಆಗ್ತದೆ ಅಂತಂದ್ರೆ ಐ ಯೂಸಿಂಗ್ ದ ಇಂಟರ್ನೆಟ್ ಓಕೆ ಸೊ EDI over internet or web based EDI can also be used which is more flexible since there is no need of prior network connection EDI ಅಂತಂದ್ರೆ ಆಗಲೇ ಹೇಳಿದೆ ಫಿಫ್ತ್ ಪಾಯಿಂಟ್ ಆಗೇನು electronic data exchange ಅಂತಾರೆ so even consumer without any restriction ಅಂದ್ರೆ ಫ್ಲೆಕ್ಸಿಬಲ್ ವೇದಾಗ ಕನ್ಸ್ಯೂಮರ್ ಏನ್ ಮಾಡಬಹುದು ಇಂಡಿಯಾ ಪ್ರೋಸೆಸ್ ನ ಯೂಸ್ ಮಾಡಬಹುದು ಅಂತ ಅಂದ್ರೆ ಡಾಟಾ ಟ್ರಾನ್ಸ್ಫರ್ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಈಸಿಲಿ ಮಾಡಬಹುದು ಸೊ ಯಾಕಂತಂದ್ರೆ ಅವರಿಗೂ ಪ್ರಯರ್ ನೆಟ್ವರ್ಕ್ ಕನೆಕ್ಷನ್ಸ್ ಇರ್ತದೆ ಅವರಿಗೂ ಇಂಟರ್ನೆಟ್ ಕನೆಕ್ಷನ್ಸ್ ಚಲೋ ಇರ್ತದೆ ಸೊ ಅವರು ಇಂಟರ್ನೆಟ್ ಮುಖಾಂತರ ಕನ್ಸ್ಯೂಮರ್ಸ್ EDI ಟ್ರಾನ್ಸ್ಫರ್ಸ್ ನ ಮಾಡಬಹುದು ಸೊ ಲಾಸ್ಟ್ ಪಾಯಿಂಟ್ ಆಗ ಬಿಸ್ನೆಸ್ ಟು ಬಿಸ್ನೆಸ್ ಅಷ್ಟೇ ಹೇಳಿದ ಓಕೆ ಸೊ ಕನ್ಸ್ಯೂಮರ್ ಗೆ ಹೇಳಿದಿಲ್ಲ ಸೊ ಈ ಪಾಯಿಂಟ್ ಆಗ ಏನ್ ಹೇಳ್ತಾನೆ ಇವನ್ ಕನ್ಸ್ಯೂಮರ್ಸ್ ಕ್ಯಾನ್ ಆಲ್ಸೋ ಯೂಸ್ EDI ಪ್ರೋಸೆಸ್ ಅಂತ ಹೇಳ್ಬೋದು ಓಕೆ ಸೊ ಬರೀ ಕನ್ಸ್ಯೂಮರ್ ಬಗ್ಗೆ ಹೇಳಾಕತ್ತಾನೆ ಸೊ ಕನ್ಸ್ಯೂಮರ್ ಇ ಕಾಮರ್ಸ್ ಮಾಡಬೇಕಾಗಿತ್ತು ಫಸ್ಟ್ ಅವನಿಗೆ ಏನ್ ಬೇಕು internet okay then even consumers can also do the EDI process by using the internet okay clear okay we'll move for the next point seventh one e-commerce can also be considered between different departments of an organization through a process called intranet procurement okay so e-commerce ಏನದ ಅಂತಂದ್ರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಒಂದೇ ಆರ್ಗನೈಸೇಷನ್ ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಮಾಡಬಹುದು ಅಂತ ಹೇಳಾಗುತ್ತೆ ಸೊ ಒಂದು ಆರ್ಗನೈಸೇಷನ್ ಓಕೆ ಸೊ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಅಮೆಜಾನ್ ಆಸ್ ಒನ್ ಆರ್ಗನೈಸೇಷನ್ ಟೋಟಲ್ ಅಮೆಜಾನ್ ಅನ್ನೋದು one organization so there are different departments now like electronic departments electronic related ಇರ್ತಾವ okay ಆಮೇಲೆ men's related different ಇರ್ತದೆ women's related different ಇರ್ತದೆ kids related different ಇರ್ತದೆ home essential different so these are different departments I am just saying the example okay organization department ಹೇಗಂತ example ಕೊಡಾಕನ ಅಷ್ಟೇ so organization ಅಂದ್ರೆ ಅಮೆಜಾನ್ ಅನ್ನೋದನ್ನ ತಗೊಂಡ್ಬಿಟ್ಟು so there are different departments like electronic home essential ಆಮೇಲೆ groceries okay kids essentials so ಎಲ್ಲ different ಡಿಪಾರ್ಟ್ಮೆಂಟ್ಸ್ ಇದಾವೆ ಸೊ ಅಲ್ಲಿನೂ ನಾವು ಇ ಕಾಮರ್ಸ್ ಮಾಡಬಹುದು ಅಂತ ಹೇಳ್ತಾನೆ we can do exchange of goods and products okay ಸೊ ಅಲ್ಲಿ ನಾವು ಇ ಕಾಮರ್ಸ್ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಏನಂತ ಕರೀತಾರ ಇಂಟ್ರಾನೆಟ್ ಪ್ರೊಕ್ಯೂರ್ಮೆಂಟ್ ಅಂತ ಕರೀತಾರೆ ಬಿಕಾಸ್ ಇಟ್ ಇಸ್ ಗೋಯಿಂಗ್ ಇಂಟರ್ನಲಿ ಅವ್ರ ಆರ್ಗನೈಸೇಷನ್ ಒಳಗ ಬಟ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗ್ತಿರ್ತದೆ ಸೊ ಈಸ್ ಕಾಲಿಂಗ್ ಇಟ್ ಆಸ್ ಇಂಟ್ರಾನೆಟ್ ಪ್ರೊಕ್ಯೂರ್ಮೆಂಟ್ ಅಂಡರ್ಸ್ಟುಡ್ ಇ ಕಾಮರ್ಸ್ ಏನಲ್ಲ ಒಂದೇ ಆರ್ಗನೈಸೇಷನ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ನಾವು ಮಾಡಬಹುದು ಅದಕ್ಕೆ ಕರೀತಾನೆ ಇಂಟ್ರಾನೆಟ್ ಪ್ರೊಕ್ಯೂರ್ಮೆಂಟ್ ಅಂತ ಕರೀತಾರೆ ಹಿಯರ್ ಓಕೆ ನೆಕ್ಸ್ಟ್ e-commerce considers electronic funds transfer technique to transact money between trading
E-commerce ನಾಗ ಯಾವ ಟೆಕ್ನಿಕ್ ಯೂಸ್ ಮಾಡ್ತಾನೆ EFT that is electronic fund transfer so ಈ ಟೆಕ್ನಿಕ್ ಯೂಸ್ ಮಾಡ್ತಾನೆ ಅದಕ್ಕಂತಂದ್ರೆ trading ಮ್ಯಾಗ ಟ್ರಾನ್ಸಾಕ್ಷನ್ ಮನಿ ಟ್ರಾನ್ಸಾಕ್ಷನ್ ರೂಪೀಸ್ ಟ್ರಾನ್ಸಾಕ್ಷನ್ ಅಮೌಂಟ್ ಟ್ರಾನ್ಸಾಕ್ಷನ್ ಸಲಕ ಅಲ್ಲೇ EFT ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ ಟೆಕ್ನಿಕ್ ಯೂಸ್ ಮಾಡ್ತಾರೆ ಓಕೆ ನಿಮ್ದು ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ ಟೆಕ್ನಿಕ್ಸ್ ನಾಗ ಯಾವ ಬರ್ತಾವ ಓಕೆ ಸೊ ನಿಮ್ದು ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಇರಬಹುದು ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಇರಬಹುದು your UPI transaction ಇರಬಹುದು yesterday Manjunath had doubt about what is PayPal okay so PayPal is also a software for electronic transformation okay so electronic fund transformation okay ಈಗ ನೀವು ಫೋನ್ ಪೇ ಅಂತ ಇರ್ತದ ಫೋನ್ ಪೇ ಒಳಗೆ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿರಲ್ಲ ಹಂಗ PayPal is also a fund transfer electronic fund transfer app okay so ಇಲ್ಲಿ ನಾವು ಡಿಫರೆಂಟ್ apps ಯೂಸ್ ಮಾಡ್ಕೊಂಡು ನಾವು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ನ ಮಾಡಬಹುದು ಸೊ E-commerce ನಾಗ ಆ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಕ್ಲಿಯರ್ ಓಕೆ ಸೊ ನೆಕ್ಸ್ಟ್ ಒನ್ ಇಸ್ ಟೈಮ್ ಮುಗಿಯತದ ಮುಗಿಸ್ತೀನಿ ಇದನ್ನ ಫಸ್ಟ್ if you have doubts you can ask later on so 9th one E-commerce takes help of third party property networks called value added networks for reliable data transfer so E-commerce na ನಾವು WAN ಅಂತ ಯೂಸ್ ಮಾಡ್ತೀವಿ this WAN is nothing but value added network ಅಂತ ಕರೀತಾನ so ಅಲ್ಲೇ ಇರ್ತದ ಅಂತಂದ್ರೆ third property priority network ಕೊಡ್ತಾನೆ ಓಕೆ ನಮ್ದು ಏನಾರ heavy data transfer ಇತ್ತು ಅಂತಂದ್ರೆ ಜಾಸ್ತಿ reliable okay so reliable data transfer ಅಂತಂದ್ರೆ ನಮ್ಮಲ್ಲಿ WAN network ಕೊಡ್ತಾನೆ so WAN network ಏನಿರ್ತದೆ ಅಂತಂದ್ರೆ third party priority ಕೊಡ್ತಾನೆ okay so third party priority ಅಂದ್ರೆ ನಿಮಗೆ ಗೊತ್ತಲ್ಲ okay so third party priority ಕೊಟ್ಟು ನಾವು ಅಲ್ಲೇ reliable data transfer ನ ಮಾಡ್ಕೋಬಹುದು so ಅದಕ್ಕೆ ಏನಂತಾರೆ ಅಂತಂದ್ರೆ value added networks ಅಂತ ಕರೀತಾರೆ so value added network is provided by third party priority networks okay so E-commerce naga ಅದನ್ನು ಮಾಡ್ತಾರೆ so for reliable data transfer ಸಲುವಾಗಿ ಹೇಳ್ತಾರೆ so here is explaining about the networks okay next the 10th one is E-commerce uses encryption techniques to avoid commercial data to be available to irrelevant parties okay so ile encryption technique ಅಂತ so encryption decryption ಅಂತ ಹೇಳಿರ್ತೀವಿ okay encryption decryption ಅಂತಂದ್ರೆ ನೀವು ಏನಾದರೂ ಡಾಟಾನ ಕರೆಕ್ಟ್ ಆಗಿ ನೀವು ಯಾರಿಗೆ ಸೆಂಡ್ ಮಾಡಿರ್ತೀರಲ್ಲ ಅವರಿಗೆ ಹೋಗಿ ಮುಟ್ಟಬೇಕು okay if I am transferring a payment of my order okay ನಾನು ಇನ್ನೊಂದು ಆರ್ಡರ್ ಮಾಡಿರ್ತೀನಿ ಅದು ಪೇಮೆಂಟ್ ಮಾಡ್ತಿರ್ತೀನಿ okay by using some apps like na phone pay use ಮಾಡ್ಕೊಂಡು ನಾ ಆರ್ಡರ್ ಮಾಡಿದ್ನ ಅಮೆಜಾನ್ ಅವರಿಗೆ ಪೇಮೆಂಟ್ ಮಾಡ್ತಿರ್ತೀನಿ okay so ಅಲ್ಲಿ ನಾ ಪೇಮೆಂಟ್ ಮಾಡಬೇಕಾದಾಗ if it was 100 rupees 200 rupees ಇತ್ತಂದ್ರೆ ಯಾರು ತಲೆ ಕೆಡಿಸ್ಕೊಂಗಿಲ್ಲ so if it is of 10,000 20,000 rupees ಇಂದ ಏನೋ ನಾ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಬೇಕಾಗಿತ್ತಂದ್ರೆ ನಮಗಲ್ಲೇ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರತನ ನಮ್ಗೆ ಇರ್ತದೆ ನಮ್ಗೆ ಕರೆಕ್ಟ್ ಆಗಿ ಹೋಗಿ ಕೊಡ್ತದೋ ಇಲ್ಲೋ ಕರೆಕ್ಟ್ ಆಗಿ ಪೇ ಆಗ್ತದೋ ಇಲ್ಲೋ ಅಂತ ಸೊ ಅಲ್ಲಿ ಇರ್ತದೆ ಅಂತಂದ್ರೆ encryption technique ನ ಯೂಸ್ ಮಾಡ್ತಾರೆ ಸೊ encryption technique ಅಂದ್ರೆ ಯಾರು ನೆಟ್ವರ್ಕ್ ಹ್ಯಾಕ್ ಮಾಡಲಾರ್ದಂಗ ಸೊ ಥರ್ಡ್ ಪೀಪಲ್ ಯಾರಾದ್ರೂ ನೆಟ್ವರ್ಕ್ ಹ್ಯಾಕ್ ಮಾಡಲಾರ್ದಂಗ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಸೊ ಆ ಟೆಕ್ನಿಕ್ ಇಂದ ನಾವೇನ್ ಟ್ರಾನ್ಸ್ಫರ್ ಮಾಡ್ತಿರ್ತೀವಲ್ಲ ಯಾರು ಟ್ರಾನ್ಸ್ಫರ್ ಮಾಡ್ತಿರ್ತೀವಿ ಅವರಿಗೆ ಪರ್ಟಿಕ್ಯುಲರ್ ಆಗಿ ಹೋಗಿ ಮುಟ್ಬೇಕು ಅಂತ ಹೇಳಿ ಆ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ encryption technique ಅಂದ್ರೆ we want in full detail about the encryption technique I will say in the next class okay encryption ಅಂದ್ರೆ ತಲೆಗೆ ಇಟ್ಕೊರಿ ಸೆಕ್ಯೂರಿಟಿ ಕೊಡ್ತಾನೆ okay ನಮ್ಮ ಡಾಟಾನ ಟ್ರಾನ್ಸ್ಫರ್ ಮಾಡಬೇಕಾದಾಗ ಒಂದು ಸೆಕ್ಯೂರಿಟಿ ಕೊಡ್ತಾನೆ so that ಯಾರು ಅದನ್ನ ಹ್ಯಾಕ್ ಮಾಡಬಾರದು ಅಂತ ಸೊ ಯಾರು ಅದನ್ನ ಹ್ಯಾಕ್ ಮಾಡಬಾರದು ಅಂತ ಒಂದು ಸೆಕ್ಯೂರಿಟಿ ಇಂದ ನಾವು ಡಾಟಾನ ಟ್ರಾನ್ಸ್ಫರ್ ಮಾಡಬಹುದು okay so that irrelevable parties ಅಂದ್ರೆ ಯಾರನ್ನ ಹ್ಯಾಕಿಂಗ್ ಪರ್ಸನ್ಸ್ ಇರಬಹುದು ಸೊ ಅವರಿಗೆ ಹೋಗಿ ಮುಟ್ಬಾರ್ದು ನಾ ಅಮೌಂಟ್ ನ ಓಕೆ ಸೊ ಅದರ ಸಲುವಾಗಿ ಏನ್ ಮಾಡ್ತಾನೆ ಎನ್ಕ್ರಿಪ್ಷನ್ ಟೆಕ್ನಿಕ್ ನ ಯೂಸ್ ಮಾಡ್ತಾನೆ ಓಕೆ ಸೊ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಲಾಸ್ಟ್ ಪಾಯಿಂಟ್ okay so the next point is E-commerce uses 6 main instruments as following to exchange data between trading parties according to World Trade Organization so ಇಲ್ಲಿ main 6 instrument use ಮಾಡ್ತಾನೆ ಅದರ ಸಲುವಾಗಿ ಅಂತಂದ್ರೆ ಡಾಟಾ ಟ್ರಾನ್ಸ್ಫರ್ ಮಾಡಕ್ಕೆ so exchange data so ಡಾಟಾನ ಟ್ರಾನ್ಸ್ಫರ್ ಮಾಡಕ್ಕೆ 6 main instruments use ಮಾಡ್ತಾನೆ according to World Trade Organization so World Trade Organization
ಹೇಳಿದ ಪ್ರಕಾರನ 6 ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡ್ತಾನೆ. ನಾವು ಯಾವ್ಯಾವ ಅಂತಂದ್ರೆ ಟೆಲಿಫೋನ್, ಫ್ಯಾಕ್ಸ್, ಟೆಲಿವಿಷನ್, ಎಲೆಕ್ಟ್ರಾನಿಕ್ ಪೇಮೆಂಟ್ and electronic money transfer system and electronic data exchange and internet. So these six instruments, okay, ಎಲ್ಲ ಗೊತ್ತಿದೆ. ಟೆಲಿಫೋನ್ ಹೆಂಗ್ ಮಾಡ್ತಾರೆ ಅಂತ ಹೇಳಿ ನಾ e-commerce ನ. So fax you all know. Fax ನಾಗ ಏನ್ ಮಾಡ್ತಿರೋ ಡಾಟಾನ ಇದು ಇಮೇಲ್ ಟೈಪ್ ಒಂದು ಮೆಸೇಜಸ್ ಹೆಂಗ್ ಮಾಡ್ತೀವಿ, ಫ್ಯಾಕ್ಸ್ ಮಷಿನ್ ನೋಡ್ತಿರಲ್ಲ, ಸೊ ಅದನ್ನ ಯೂಸ್ ಮಾಡ್ತಾನೆ. ಟೆಲಿವಿಷನ್ ಯೂಸ್ ಮಾಡ್ತಾನೆ, ಎಲೆಕ್ಟ್ರಾನಿಕ್ ಪೇಮೆಂಟ್ ಯೂಸ್ ಮಾಡ್ತಾನೆ, ಆಮೇಲೆ ಎಲೆಕ್ಟ್ರಾನಿಕ್ ಮನಿ ಟ್ರಾನ್ಸ್ಫರ್ ಸಿಸ್ಟಮ್ ಯೂಸ್ ಮಾಡ್ತಾನೆ. ಆಗ್ಲೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾಗಿತ್ತಂದ್ರೆ ಎಲೆಕ್ಟ್ರಾನಿಕ್ ಪೇಮೆಂಟ್ ಅಂಡ್ ಎಲೆಕ್ಟ್ರಾನಿಕ್ ಮನಿ ಟ್ರಾನ್ಸ್ಫರ್ ಸಿಸ್ಟಮ್ ಯೂಸ್ ಮಾಡಬಹುದು. ಆಮೇಲೆ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್, ಓಕೆ,